Feeling so proud. Bharat Mata ki jai. We're so proud of Samson and Jasprit Bumrah was just amazing. ಸರ್ ತುಂಬಾ ಖುಷಿ ಆಯ್ತು ಮ್ಯಾಚ್ ನೋಡಿ. ದಟ್ ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಅನ್ಕೊಂಡೆ ನಾನು ಇಂಡಿಯಾನೇ ವಿನ್ ಆಗೋದು ಅಂತ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಬಟ್ ಇಟ್ ವಾಸ್ ಫೈರ್. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಂಗೆ ತುಂಬಾ ಬೂಮ್ರಾ ಎಂಡಿಂಗ್ಸ್ ಅಲ್ಲಿ ಇಶಾನ್ ಕಿಶನ್ ಫೈರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ತಿಲಕ್ ತಿಲಕ್ ಎವ್ರಿ ಒನ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಆಕ್ಚುಲಿ ಎಕ್ಸ್ಪೆಕ್ಟೆಡ್. ಇಂಡಿಯಾ ಇಸ್ ಆಲ್ವೇಸ್ ದ ಬೆಸ್ಟ್. Like everyone having goosebumps or ಒಂದೊಂದು ವಿಕೆಟ್ ಎತ್ತುತ್ತಾ ಇದ್ರು. It was so damn. Everyone ಒಂದೊಂದು ನಿಂತಿಗೂ goosebumps. Like cheering India. It's like just wow, awesome. Abhishek Tilak, then Ishan Kishan, Sanju Samson. Oh my God, awesome. Hardik Pandya, everyone played their best. As captain, obviously captain is the main point when it comes to pressure, of course. But literally they made it so well. India, bro, India. ಭಾರತ ಮೊದಲನೇ ಟೀಮ್ 3 ಸಲ ವರ್ಲ್ಡ್ ಕಪ್ T20 ನ ಗೆದ್ದಿರೋ ಏಕೈಕ ಟೀಮ್ ಇಸ್ ಇಂಡಿಯಾ. ವಿ ಗಾಟ್ ಇಟ್. ಯೆಸ್. ಸೊ ಇಟ್ ವಾಸ್ ಲೈಕ್ ವಿಮೆನ್ಸ್ ಡೇ. ಬಟ್ ನಮ್ ಖುಷಿ ಇಟ್ಟಿದ್ದು 11 ಜನ ಹುಡುಗರ ಮೇಲೆ. ದೇ ವಾಂಟ್ ಇಟ್ ಫಾರ್ ಅಸ್. ದೇ ವಾಂಟ್ ಇಟ್ ಫಾರ್ ಆಲ್ ದ ವಿಮೆನ್, ಆಲ್ ಆಫ್ ಇಂಡಿಯಾ. ಈ ಸಲ ಕಪ್ ನಮ್ದೇ. ಯೆಸ್, ಥ್ಯಾಂಕ್ ಯು. ಆಬ್ವಿಯಸ್ಲಿ ಈ ಸಲ ನಾವೇ ವಿನ್ ಆಗ್ತಿದ್ದು. ಹೂಸ್ ಬೆಟರ್ ದನ್ ಇಂಡಿಯಾ? ಇಂಡಿಯಾನೇ ವಿನ್ ಆಗೋದು. ಇಂಡಿಯಾ ಒನ್ ಅಂಡ್ ವಿ ಗಾಟ್ ದಿಸ್. ಗೆದ್ದ ಗೆಲ್ಲುತ್ತಂತ ಅನ್ಕೊಂಡಿದ್ವಿ. ಡೆಫಿನೆಟ್ಲಿ ಕಪ್ಪು ನಮ್ದೇನೆ. ತುಂಬಾ ಖುಷಿ ಆಗ್ತಿದೆ. ಇದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಓಮ್ ವೆನ್ಯೂದಲ್ಲಿ ಇಂಡಿಯಾ ಫಸ್ಟ್ ಟೈಮ್ ವಿನ್ ಆಗಿದೆ. ಯಾರು ವಿನ್ ಆಗಿರ್ಲಿ ಇದುವರೆಗೂ. ಈ ಮ್ಯಾಚ್ ಅಲ್ಲಿ ಎಲ್ಲಾ ರೆಕಾರ್ಡ್ಸ್. ಬುಮ್ರಾ ಇಸ್ ದ ಮ್ಯಾನ್ ಆಫ್ ದ ಮ್ಯಾಚ್. ಬುಮ್ರಾ ತುಂಬಾ ಚೆನ್ನಾಗಿ ಆಡಿದ್ರು. ನಮ್ಗೆ ಸತತವಾಗಿ 2ನೇ ಕಪ್ ಬಂದಿದೆ. ಬ್ಯಾಕ್ ಟು ಹೋಮ್ ಬಂದಿದೆ. ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಇಂಡಿಯಾ 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 ಇಂಡಿಯಾ. ತುಂಬಾ ಖುಷಿ ಆಗ್ತದೆ. ವಿ ವಾನ್ ಫೈನಲಿ. ಮೈ ಗಾಡ್, ಐ ಥಿಂಕ್ ಇಂಡಿಯಾ ಇಸ್ ದ ಫಸ್ಟ್ ಟೀಮ್ 3 times ವರ್ಲ್ಡ್ ಕಪ್ T20 we have won. India is the only team and we got it. Yes, this is for all of you guys Indians. For the first time India is okay. ಭಾರತ ಮೊದಲನೇ ಟೀಮ್ 3 ಸಲ ವರ್ಲ್ಡ್ ಕಪ್ T20 ನ ಗೆದ್ದಿರೋ ಏಕೈಕ ಟೀಮ್ ಇಸ್ ಇಂಡಿಯಾ. ವಿ ಗಾಟ್ ಇಟ್. ಯೆಸ್. ಸೊ ಇಟ್ ವಾಸ್ ಲೈಕ್ ವಿಮೆನ್ಸ್ ಡೇ. ಬಟ್ ನಮ್ ಖುಷಿ ಇಟ್ಟಿದ್ದು 11 ಜನ ಹುಡುಗರ ಮೇಲೆ. ದೇ ವಾಂಟ್ ಇಟ್ ಫಾರ್ ಅಸ್. ದೇ ವಾಂಟ್ ಇಟ್ ಫಾರ್ ಆಲ್ ದ ವಿಮೆನ್, ಆಲ್ ಆಫ್ ಇಂಡಿಯಾ. ಈ ಸಲ ಕಪ್ ನಮ್ದೇ. ಯೆಸ್, ಥ್ಯಾಂಕ್ ಯು. ನಾನೇನಿಲ್ಲ ಬಟ್ ತುಂಬಾ ಖುಷಿ ಆಗ್ತಿದೆ. ನಾನು ಇಂಡಿಯಾ ಒನ್. ನಾವೇ ಗೆಲ್ಲೋದು, ಪ್ರತಿ ಸಲ ನಾವೇ ಗೆಲ್ಲೋದು. ಇಂಡಿಯಾ ವಿನ್ ಆಗಿರೋದು ನಮಗೆ ತುಂಬಾ ಖುಷಿ ಇದೆ. ಇನ್ನೊಂದೇನಂತಂದ್ರೆ ವಿ ಆರ್ ಅನ್ಎಕ್ಸ್ಪೆಕ್ಟೆಡ್. ಲೈಕ್ ಇಂಡಿಯಾ ಹ್ಯಾಸ್ ವಿನ್ ದ ಮ್ಯಾಚ್ ಅಂಡ್ ಆಲ್ ದ ಪ್ಲೇಯರ್ಸ್ ಹ್ಯಾಸ್ ವಿನ್. ಲೈಕ್ ಆಲ್ ದೇ ಹ್ಯಾವ್ ಗಿವನ್ ದ ವೆರಿ effective. We love you India. ಬ್ರೋ, ಎಷ್ಟು ಖುಷಿ ಅಂದ್ರೆ ಹೇಳಕ್ಕಾಗಲ್ಲ. ಅಷ್ಟು ಖುಷಿ. ಇಂಡಿಯಾ ತುಂಬಾ ವರ್ಷದಿಂದ ಕಾಯ್ತಾ ಇರೋದು. ಈ ವರ್ಷ ಗೆದ್ದಿರೋದಂದ್ರೆ ಎಷ್ಟು ಖುಷಿ ಅಂತ ಹೇಳಕ್ ಆಗ್ತಿಲ್ಲ ನಮ್ಗೆ. ಐ ಆಮ್ ಸೋ ಹ್ಯಾಪಿ ಇಂಡಿಯಾ ಗೆದ್ದಿರೋದಕ್ಕೆ. ಆಲ್ವೇಸ್ ಇಂಡಿಯಾ 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 ಇಂಡಿಯಾ. ಗೆದ್ದ ಗೆಲ್ಲುತ್ತಂತ ಅನ್ಕೊಂಡಿದ್ವಿ. ಡೆಫಿನೆಟ್ಲಿ ಕಪ್ಪು ನಮ್ದೇನೆ. ತುಂಬಾ ಖುಷಿ ಆಗ್ತಿದೆ. ಇದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಓಮ್ ವೆನ್ಯೂದಲ್ಲಿ ಇಂಡಿಯಾ ಫಸ್ಟ್ ಟೈಮ್ ವಿನ್ ಆಗಿದೆ. ಯಾರು ವಿನ್ ಆಗಿರ್ಲಿ ಇದುವರೆಗೂ. ಈ ಮ್ಯಾಚ್ ಅಲ್ಲಿ ಎಲ್ಲಾ ರೆಕಾರ್ಡ್ಸ್. ಬುಮ್ರಾ ಇಸ್ ದ ಮ್ಯಾನ್ ಆಫ್ ದ ಮ್ಯಾಚ್. ಬುಮ್ರಾ. ಇಂಡಿಯಾ ಇಂಡಿಯಾ ಇಂಡಿಯಾ.
ಇಂಡಿಯಾ ಗೆಲ್ಲೋದಕ್ಕೆ ಒಂದು 3-4 ಜನ ಕಾರಣ ಇದೆ. ಅದರಲ್ಲಿ ಫಸ್ಟ್ ಸ್ಯಾಮ್ಸನ್ 3 ಮ್ಯಾಚಿಂದ ಆಡಿರೋದು ಇನ್ಯಾರು ಆಡೋಕ್ಕಾಗಿಲ್ಲ. ಬಟ್ ಆದರೆ ಇವತ್ತು ಅಭಿಷೇಕ್ ಶರ್ಮಾ ನಾನು ಏನು ಗ್ರೇಟ್ ಪ್ಲೇಯರ್ ಅಂತ ತೋರಿಸ್ಕೊಟ್ರು. ಆದರೆ ಬುಮ್ರಾ ಎವರ್ ಗ್ರೀನ್ ಹೀರೋ, ಆ ಎವರ್ ಗ್ರೀನ್ ಹೀರೋ ಇವತ್ತು ತೋರಿದ್ರು. 4 ಓವರಲ್ಲಿ 4 ವಿಕೆಟ್ 15 ರನ್ನಿಗೆ 15-13 ರನ್ನಿಗೆ ತೆಗೆದ್ರಲ್ಲ, ಅದು ಟರ್ನಿಂಗ್ ಪಾಯಿಂಟ್. ತುಂಬಾ ಖುಷಿ ಆಗ್ತದೆ ಇವತ್ತು. ಯಾಕಂತಂದ್ರೆ ಮಹೇಂದ್ರ ಸಿಂಗ್ ಧೋನಿ ಅವರು ಹಾಗೆ ರೋಹಿತ್ ಶರ್ಮಾ ಅವರು ಕೂಡ ಮ್ಯಾಚ್ ನೋಡಕ್ ಬಂದಿದ್ರು. ಯಾಕಂದ್ರೆ ಹ್ಯಾಂಡ್ಸ್ ಆಫ್, ನಿಜವಾಗ್ಲೂ ನಮ್ಗೆ ತುಂಬಾ ಖುಷಿ ಆಗತ್ತೆ. ಇದೆ ಇವತ್ತು ಇದು ಆಲ್ರೌಂಡ್ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯನ್ ಟೀಮ್ ಮಾಡಿದೆ. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಇವತ್ತು ಫಾರ್ಮ್ ನಾಗ ಬಂದು ಏನು ಆಟ ಆಡಿದ್ದಾರೆ. ಟಾಪ್ 3 ಬ್ಯಾಟ್ಸ್ಮನ್ 50 ಹೊಡೆದು, ಮತ್ತು ಬುಮ್ರಾದು ಬೌಲಿಂಗ್, ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ಆಲ್ರೌಂಡ್ ಟೀಮ್ ಪರ್ಫಾರ್ಮೆನ್ಸ್ ಮಾಡಿ ಇಂಡಿಯಾಗೆ ಜಯ ಮಾಡಿದೆ. ಬಲ ಭಾರತ್ ಮಾತಾ ಕಿ ಜೈ. ಇದೇನು ಇಂಡಿಯಾ ಗೆದ್ದಿದೆ ಇವತ್ತು ಇದು ಆಲ್ರೌಂಡ್ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯನ್ ಟೀಮ್ ಮಾಡಿದೆ. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಇವತ್ತು ಫಾರ್ಮ್ ನಾಗ ಬಂದು ಏನು ಆಟ ಆಡಿದ್ದಾರೆ. ಟಾಪ್ 3 ಬ್ಯಾಟ್ಸ್ಮನ್ 50 ಹೊಡೆದು, ಮತ್ತು ಬುಮ್ರಾದು ಬೌಲಿಂಗ್, ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ಆಲ್ರೌಂಡ್ ಟೀಮ್ ಪರ್ಫಾರ್ಮೆನ್ಸ್ ಮಾಡಿ ಇಂಡಿಯಾಗೆ ಜಯ ಮಾಡಿದೆ. ಬಲ ಭಾರತ್ ಮಾತಾ ಕಿ ಜೈ. ಲವ್ ಯು ಇಂಡಿಯಾ, ಲವ್ ಯು. ಆಟ ಯಾರೇನು ಮಾತಾಡக்கூಡ, ಏನೇ ಇಂಡಿಯಾ ಗೆಲ್ಬೇಕಂತಂದ್ರೆ ಎಲ್ಲರೂ ಬಂದಾರೆ, ಎಲ್ಲ ಖುಷಿ ಇಡಬೇಕು. ಸರ್, ಪ್ರತಿಯೊಬ್ಬ ಭಾರತೀಯರಿಗೂ ಇವತ್ತು ಹೆಮ್ಮೆ ಪಡುವಂತಹ ಒಂದು ಸನ್ನಿವೇಶ ಇದೆ. 3 ಬಾರಿ ಭಾರತ ತಂಡ ವಿಶ್ವಕಪ್ ಯಾರು ಗೆದ್ದಿಲ್ಲ. ಭಾರತ ತಂಡ ಫಸ್ಟ್ ಟೈಮ್ 2020 ಕಪ್ ಗೆದ್ದಿದೆ. ಎಲ್ಲರೂ ತುಂಬಾನೇ ಸಂತೋಷ ಆಗ್ತಾ ಇದೆ. ನಮ್ಮ ತಂಡದ ಬಗ್ಗೆ ನಮಗೆ ಯಾವಾಗಲೂ ಹೆಮ್ಮೆ, ಅಭಿಮಾನ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದೇನು ಇಂಡಿಯಾ ಗೆದ್ದಿದೆ ಇವತ್ತು. By the way, I'm doing this another on a repeat, right? But I hesitate coming to a place like this. Why? I hesitate because every time I come to watch a match, somehow we end up losing a little bit. I don't want to say losing, but yeah, my India team, so bad. But this time around, I was crossing my fingers, crossing my toes, crossing everything to ensure India wins. And today, India has lifted the jinx for me personally. So I'm so happy. Jai Hind! I like that Samson person. That Samson person is very, I don't know the name, but Samson, I love the guy. He saved us. He didn't save. He elevated us. He took us beyond, and nobody could ever make up to that. So I'm very, very proud. Thank you very much. ಸರ್, ನಾನಾದರೆ ಒಂದು ಕ್ರಿಕೆಟ್ ಅಭಿಮಾನಿಯಾಗಿ ಒಂದು ಮಾತ್ರ ಹೇಳ್ತೀನಿ. ಏನು ಅಂದರೆ, ಇಂಡಿಯನ್ಸ್ ಆರ್ ಅನ್ಡಿಸ್ಪ್ಯೂಟೆಡ್ ಕಿಂಗ್ಸ್ ಆಫ್ ದ ಕ್ರಿಕೆಟಿಂಗ್ ವರ್ಲ್ಡ್. ವಿ ನೀಡ್ ಕಾಂಪಿಟೇಷನ್, ದಟ್ಸ್ ಆಲ್ ಐ ಕ್ಯಾನ್ ಟೆಲ್ ಯು. ಆ್ಯಂಡ್ BCCI ಮಾಡಬೇಕು, ಬೇರೆಯವ್ರನ್ನ ಕರ್ಕೊಂಬಂದು ದೇ ಹ್ಯಾವ್ ಟು ಡೆವಲಪ್ ದ ಗೇಮ್ ಅರೌಂಡ್ ದ ವರ್ಲ್ಡ್, ಅರೌಂಡ್ ದ ಗ್ಲೋಬ್. ಇಲ್ಲೇ ನಾವೇ ಆಟ ಆಡ್ಕೊಂಡು ನಮ್ಮ ಮನೆ ಪಕ್ಕ ಗೆಲ್ಲೋದಲ್ಲ. They have to bring a lot more countries into the cricketing fold and make this game a global sporting event. That's all I'll tell you. We're happy to win this game. This time 20. We are very happy to win this game. ಗೆದ್ದಿದ್ದಕ್ಕೆ ಒಳ್ಳೆ ಖುಷಿ, ಎಲ್ಲರೂ ಮಜಾ ಮಾಡ್ತಾ ಇದೀವಿ. Let this bring everyone happy to everyone. Back to back ಗೆಲ್ಲಕ್ಕೆ it is a big thing. Everybody had written India off, especially Pakistan ಅವರಿಗೆ. So it is a big thing. It's a big hit on their face. It's a big achievement. Hats off India. It is an excellent day today to see our India winning, and I had come here even for the semi-finals match, and it was superb, very well organized, and hats off to our team which won very well. Nobody ever thought that we'll beat New Zealand with such a big margin. Superb it was. I would not say that, but you see, one small loss we had. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.